ಎಎನ್ಎಂ ನ್ಯೂಸ್ಗೆ ಸ್ವಾಗತ. ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆಗೆ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಆರಂಭವಾಗಿರುವ ಭಾರತ್ ಜೋಡೋ ಯಾತ್ರೆ ಸೋಮವಾರ ಹಿರಿಯೂರಿಗೆ ಆಗಮಿಸಲಿರುವ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಚಿಂತಾಮಣಿಯ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಮುಖಂಡರು ಮತ್ತು ಕಾರ್ಯಕರ್ತರು 70ಕ್ಕೂ ಹೆಚ್ಚು ಬಸ್ಸು ಮತ್ತು ಹಲವಾರು ಕಾರುಗಳಲ್ಲಿ ಚಿಂತಾಮಣಿಯಿಂದ ಪ್ರಯಾಣ ಬೆಳೆಸಿದರು. ಶಿಡ್ಲಘಟ್ಟ ರಸ್ತೆಯ ಉಪ್ಪುರಪೇಟೆಯ ಬಳಿ ಸೋಮವಾರ ಬೆಳಗ್ಗೆ ಎಲ್ಲ ಬಸ್ಸುಗಳನ್ನು ಬರಮಾಡಿಕೊಂಡ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಲ್ಲಿ ವಾಹನಗಳಿಗೆ ಹಲವು ಮಾರ್ಗಸೂಚನೆಗಳನ್ನು ನೀಡಿದ ನಂತರ ಹಿರಿಯೂರತ್ತ ಪ್ರಯಾಣ ಬೆಳೆಸಿದರು. ಇನ್ನು ಉಪ್ಪುರಪೇಟೆ ಬಳಿ ಇದ್ದ ಮಾಜಿ ಶಾಸಕರಿಗೆ ಚಿಂತಾಮಣಿ ಅವರ ಅಭಿಮಾನಿಗಳು ಹೂವಿನ ಹಾರ ಹಾಕಿ ಅಭಿನಂದಿಸಿದಲ್ಲದೆ ಅವರ ಮೇಲೆ ಹೂವು ಚೆಲ್ಲಿದರು. ಈ ಸಂದರ್ಭದಲ್ಲಿ ಹಲವಾರು ಹೋಬಳಿ ಮುಖಂಡರು ಮತ್ತು ಕಾರ್ಯಕರ್ತರು ವಿವಿಧ ಘೋಷಣೆ ಕೂಗಿದರು. ತಮ್ಮ ಬೆಂಬಲಿಗರ ಜೊತೆಯಲ್ಲಿಯೇ ಮಾಜಿ ಶಾಸಕರು ಸಹ ಹಿರಿಯೂರಿನತ್ತ ಪ್ರಯಾಣ ಬೆಳೆಸಿದರು. ಭಾರತ್ ಜೋಡೋ ಯಾತ್ರೆಯ ಪರವಾಗಿ ನಮ್ಮ ಸುಧಾಕರ್ ರೆಡ್ಡಿ ನೇತೃತ್ವದಲ್ಲಿ ಇಡೀ ಚಿಂತಾಮಣಿ ತಾಲೂಕಿನಿಂದ 5,000 ಜನ ಬಸ್ಸುಗಳ ಮುಖಾಂತರ ಎಲ್ಲ ಕಾರ್ಯಕರ್ತರು ಭಾರತ್ ಜೋಡೋ ಯಾತ್ರೆಗೆ ಬೆಳೆಸಿದ್ದೀವಿ. ರೇಗುಕೋಟೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ 2 ಬಸ್ಸುಗಳಿಂದ 110 ಜನ ಹೊರಡ್ತಾರೆ. ಎಂಸಿ ಸುಧಾಕರ್ ರೆಡ್ಡಿಗೆ, ಚಿಂತಾಮಣಿ ಬೆಂಬಲ ಪುಲಿಗೆ, ಡಿಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ, ರಾಹುಲ್ ಗಾಂಧಿಗೆ, ವೀರಪ್ಪ ಮೊಯ್ಲಿಗೆ. ಅವಾಗ ಬಂದು ಬರ್ತಾರೆ. ಅವಾಗ ಗಲಾಟೆ ಮಾಡ್ತಿದ್ರಲ್ಲ, ಅವಾಗ ನಾನು ಅಲ್ಲೇ ಕಾಲಕಾಲದಲ್ಲ ಒಂದು 5 ಜಾಗ
ST reservation should be increased from 3% to 7%. ನಾವು ಬಹಳ ಸ್ಪಷ್ಟವಾಗಿ ಪರಿಶಿಷ್ಟ ಪಂಗಡವರಿಗೆ 3-7% ರಿಸರ್ವೇಶನ್ ಕೊಡಬೇಕು ಅಂತ ಆಗ್ರಹ ಕಾಂಗ್ರೆಸ್ ಆಗಿತ್ತು, ಕಾಂಗ್ರೆಸ್ ಚಿಂತನೆ ಆಗಿತ್ತು ನಮ್ಮ SC reservation should increase from 15 to 17%. ಪರಿಶಿಷ್ಟ ಜಾತಿಯವರಿಗೆ 15-17% ಆಗಬೇಕಂತ ಹೇಳಿದ್ದು ಬೇರೆ ಯಾರ್ದು ಅಲ್ಲ, ಅದು ಕಾಂಗ್ರೆಸ್ ಪಕ್ಷದ ಮಾತನ್ನ ಹೇಳ್ತಾ ಇದೆ. For 2.5 years, they have done nothing about this report. ಕಳೆದ 2.5 ವರ್ಷಗಳಿಂದ ಏನನ್ನೂ ಮಾಡಲಿಲ್ಲ ಈ ಸರ್ಕಾರ. Why are they taking no action on this report? ಯಾವ ಕಾರಣಕ್ಕೋಸ್ಕರ ಯಾವ್ದು ಕ್ರಮವನ್ನು ಕೈಗೊಳ್ಳತಕ್ಕಂಥ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. They should not waste the time of the people and should implement this report at once. ಯಾವುದೇ ಕಾರಣಕ್ಕೂ ಸಮಯ ವ್ಯರ್ಥ ಮಾಡ್ತೀರಾ, ಈ ರಿಪೋರ್ಟ್ ನ ಇದ್ದ ಹಾಗೆ ಜಾರಿಗೊಳಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. I'd like to repeat, this yatra is about fighting hatred and anger. ನಾವು ಈ ನಡೆಸ್ತಾ ಯಾತ್ರ ದ್ವೇಷವನ್ನ ಮತ್ತು ಹಿಂಸೆಯನ್ನ ಯಾರು ಪ್ರತಿಪಾದನೆ ಮಾಡ್ತಾರೆ ಅದನ್ನ ವಿರೋಧ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಯಾತ್ರೆ. This yatra is about fighting the unemployment that we are facing. ಈ ಯಾತ್ರೆ ಅಂತಕ್ಕಂಥದ್ದು ನಿರುದ್ಯೋಗ ಸಮಸ್ಯೆಯನ್ನು ನಾವು ಎದುರಿಸಬೇಕು, ನಾವು ಹೋರಾಟ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. And this yatra is raising the issue of prices, and this yatra is opposing the dramatic rise in prices of all commodities. ನಾವು ಯಾತ್ರೆ ಮಾಡ್ತಾ ಇರ್ತಕ್ಕಂಥ ಬೆಲೆ ಏರಿಕೆ ವಿರುದ್ಧವಾಗಿ ಮತ್ತು ಜನಗಳು ದಿನನಿತ್ಯ ಯೂಸ್ ಮಾಡ್ತಾ ಇರ್ತಕ್ಕಂಥ ಪದಾರ್ಥಗಳ ಬೆಲೆ ಏರಿಕೆಯನ್ನು ನಾವು ವಿರೋಧ ಮಾಡ್ಲಿಕ್ಕೋಸ್ಕರ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. In particular, this yatra is defending the interests of farmers, of laborers, of small and medium businessmen. ಈ ಯಾತ್ರೆಯನ್ನು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ರೈತರ ಮತ್ತು ಕಾರ್ಮಿಕರ ಹಿತದೃಷ್ಟಿನ ಕಾಪಾಡಲಿಕ್ಕೋಸ್ಕರ ಈ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಉಳಿಸಲಿಕ್ಕೋಸ್ಕರ ಈ ಯಾತ್ರೆಯನ್ನು ಮಾಡ್ತಾ I have ಇದ್ದೇವೆ. spoken to many farmers on the streets of Karnataka. ನಾನು ಬರುವಾಗ ಹಲವಾರು ರೈತರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದೇನೆ. Every single one of them has said that their business is not profitable. ಎಲ್ಲರೂ ಮಾತಾಡಿದಾಗ ನಮ್ಗೆ ಹೇಳ್ತಾರೆ, ಯಾವುದೇ ಸಣ್ಣ ಉದ್ಯಮಗಳು ಕೂಡ ರೈತರಾಗಲಿ ಯಾರು ಕೂಡ ಸುಖದಿಂದಿಲ್ಲ, ಎಲ್ಲರೂ ಕೂಡ ಲಾಸ್ ಅಲ್ಲಿ ಇದ್ದಾರೆ ಅನ್ನೋ ಮಾತನ್ನ ನನಗೆ ತಿಳಿಸಿದ್ದಾರೆ. Every single one of them has said that the government of Karnataka and the government of India does not help them. ಎಲ್ಲರೂ ಕೂಡ ಹೇಳಿದ್ರು, ರೈತರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲರೂ ಹೇಳಿದ್ರು ನನಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ನೆರವನ್ನ ಕೊಡಲಿಲ್ಲ ನಮಗೆ ಅಂತಕ್ಕಂಥ ಮಾತನ್ನ. They do not get the support that they require. ಅವ್ರು ನಮ್ಮ ರೈತರಿಗೆ ಮತ್ತು ಯುವಕರಿಗೆ ಬೇಕಾಗಿದ್ದ ಸಪೋರ್ಟ್ ಅನ್ನ ಈ ಸರ್ಕಾರಗಳು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನ ನನ್ನ ಗಮನಕ್ಕೆ ತಂದಿದ್ದಾರೆ. These are the issues that we are raising through this yatra. ಈ ವಿಚಾರಗಳನ್ನ ನಾವು